ಏನು ಮಾಡ್ತಿದ್ಯಣ್ಣ? ಈರುಳ್ಳಿ ಹಾಕ್ತಾ ಇದ್ದೀನಿ. ಅಡುಗೆ ಏನು ಮಾಡ್ತಾ ಇದೀಯಾ? ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹುಯ್ಕೊಂಡು ತೊಳ್ಕೊಂಡು ಮೆಣಸಿನ್ಕಾಯಿ ಟೊಮೊಟೊ ಚಿಕನ್ ಬೇಯಿಸ್ಕೊಂಡೈತೆ, ಇನ್ನೂ ಬೇಯಿಸ್ಕೊಳ್ಬೇಕಲ್ವಾ? ಬೇಯಿಸಿದ್ರೆ ಸ್ವಲ್ಪ ಬೇಯಿಸ್ಬೇಕು. ಇನ್ನೂ ಬೇಯಿಸ್ಬೇಕಾ? ನೆಕ್ಸ್ಟ್ ಟೊಮೊಟೊ ಕುಯ್ದ್ಬಿಟ್ಟು ಹಾಕ್ತಾ? ಅಲ್ಲಲ್ಲ, ಅಲ್ಲಿ 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 ಸ್ವಲ್ಪ ಹಿಂಗೆ ಹಾಕ್ಕೊಂಡು ತಗೋರಬೇಕು. ತಗೋರ ಐತೆ. ಬೇಯಿಸಿರೋ ಚಿಕನ್ನು ಹಾಂ ಹಾಕ್ತಾ ಇದೆಯಾ? ಹಾಕ್ತಾ ಇದ್ದೀನಿ. ಬೇಯಿಸೋಕೆ ಏನೇನು ಹಾಕಿದ್ದೆ? ಬೇಯಿಸೋಕ್ಕೆ ಉಪ್ಪು, ಈರುಳ್ಳಿ, ಸ್ವಲ್ಪ ಎಲ್ಲ ಹಾಕಿ ಒಗ್ಗರಣೆ ಮಾಡಿದೆ. ಅರ್ಶಿನ ಹಾಕಿದ್ಯಾ? ಅರಿಶಿನ ಪುಡಿ ಹಾಕಿದ್ದೆ. ಇದು ಮಸಾಲೆ ಗಿಸಲೆ ಆಡಿ ಇದೆಲ್ಲ ಸುಮ್ಮನೆ ಜಜ್ಜಿಬಿಟ್ಟು ಮಾಡಿರೋದು. ಇದು ಏನು ಜಜ್ಬಿಡಿ? ಸುಮ್ಮನೆ ಮಸಾಲೆ ಆ ಥರನೇ ಬೇರೆ. ನಾವು ಸುಮ್ಮನೆ ಈಗ ಎಲ್ಲರೂ ಟೂರ್ಗೆ ಹೋಗ್ತೀವಲ್ಲ ಆ ಥರ ಮಾಡ್ತಾಯಿದ್ದೀವಿ. ಮಸಾಲೆನೇ ಬೇರೆ. ಇದು ಏನೇನು ಅಂದರೆ ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಅಚ್ಕಾರದ ಪುಡಿ, ಶುಂಠಿ ಪೇಸ್ಟ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ನಾವು ಎಲ್ಲರೂ ಟೂರ್ಗೆ ಹೋದಾಗ ನಾವು ಈ ಥರ ಮಾಡ್ಕೋಬೋದು. ಮಸಾಲೆ ಆದರೆ ಮನೇಲಿ ಮಸಾಲೆ ಮಾಡ್ಕೋಬೋದು. ಅಂದರೆ ರುಬ್ಬಾಕ್ ಮಾಡಿಲ್ಲ, ಎಲ್ಲ ಹಚ್ಚಿ ಎಲ್ಲ ಹಚ್ಚಿ ಹಾಕಿರೋದು. ಬ್ಯಾಚುಲರ್ಸ್ಗೆ ಈಸಿ ಅಂತನಾ? ಹಾಂ, ಬ್ಯಾಚುಲರ್ಸ್. ಚಿಲ್ಲಿ ಪೌಡರ್ ಅಲ್ಲಿದೆ ಐತೆ. ಚಿಲ್ಲಿ ಪೌಡರ್, ಇದು ಪೆಪ್ಪರು, ಪೌಡ್ರು ಜಾಸ್ತಿ ಬೇಡ. ನೀರಾಗುತ್ತೆ ಜಾಸ್ತಿ. ಏನಣ್ಣ ಅದು? ಇದು ಪೆಪ್ಪರ್ ಪೌಡರ್.
ಅಷ್ಟೇನಾ? ಪೇಪರ್ ಹಾಕ್ಬಿಟ್ಟು ಸಾಂಬಾರು ಸೊಪ್ಪು. ಸೊಪ್ಪು ಈಗ ಹಾಕ್ಬಿಟ್ಟು ಚಿಕನ್ ಮಸಾಲೆ ಸ್ವಲ್ಪ ಮುಚ್ಚಿಬಿಟ್ರೆ ಆಯ್ತದೆ. ಅಷ್ಟೇನಾ? ಮುಗೀತಾ?